ತ್ರಿವರ್ಣ ಭಾರತ್ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ವಾಸ್ತವ ಸುದ್ದಿಯ ಪ್ರತೀಕ. ನಾನು ಹೋಗ್ತೀನಿ, ಕಂಪ್ಲೀಟ್ ಡೀಟೇಲ್ ತಗೊಂಡು ಹೋಗ್ತಾ ಇದ್ದೀನಿ. ಮತ್ತೆ ಇನ್ನೊಂದು ನಿನ್ನೆ ಈಗ ಮಿಟ್ಟಳ್ಳಿ ನೋಡಿ, ಈ ಫೋಟೋಸ್ ನೋಡಿ. ಈ ಮಿಟ್ಟಳ್ಳಿಯಲ್ಲಿ ಆಲ್ರೆಡಿ ಪ್ಲಾಂಟೇಶನ್ ಆಗಿದೆ. ಇದರಲ್ಲಿ 5-6 JCB ಇಟ್ಬಿಟ್ಟು ಅಲ್ಲಿ ಗುಣಿ ರೋಡ್ ಪಕ್ಕದಲ್ಲಿ ನೋಡಿ ಗೊತ್ತಾಗ್ತದೆ. ಗುಣಿ ನಾಟಿ ಹೊಡೆದು ಗಿಡ ನೆಟ್ಟುಬಿಟ್ಟು ಇರೋ ದುಡ್ಡನ್ನ ಲಪ್ಟಾಯಿಸೋ ಕಷ್ಟ. ಇದು ಇನ್ನೇನು ಉದ್ಯೋಗ ಇಲ್ಲ ಇವ್ರದ್ದು. ನೆನ್ನೆ ಕುರ್ಮಲೆ ಇದರಲ್ಲಿ ಅಂದರೆ ಮೊದಲು ಪ್ಲಾಂಟೇಶನ್ ಏನಾಗಿಲ್ಲ, ಅದು ಅಲ್ಲಿ ಗುಟ್ಟಿಗಳೇ ಇದ್ದಾವೆ. ಅಲ್ಲಿ ನಾಟಿ ಮಾಡಲಿಕ್ಕೆ ಅಲ್ಲಿ ಬಿಲ್ಲುಗಳೆಲ್ಲ ಇರೋ ದುಡ್ಡನ್ನು ಲಪ್ಟಾಯಿಸಿ ಹೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಈ ಮಟ್ಟಕ್ಕೆ ಈ ರೀತಿ ತಯಾರಾಗಿದ್ದಾರೆ ಅಂತಂದರೆ ಎಲ್ಲಿ ಇವರು ಅರಣ್ಯನ ಸಂರಕ್ಷಣೆ ಮಾಡೋದಿಲ್ಲ ಇವ್ರನ್ನ? ಅಲ್ಲ, ಇವರು ಅರಣ್ಯ ಸಂರಕ್ಷಕರ ಇಲ್ಲ ಅರಣ್ಯ ಭಕ್ಷಕರ ಅರ್ಥ ಆಗ್ತಾ ಇಲ್ಲ. ಇವ್ರ ಕೆಲಸ ನೋಡ್ತಾ ಇದ್ರೆ ಬೇವಿನ ಗಿಡ ಬುಡದ ಸಮೇತ ಕಿತ್ತಾಕಿರೋದು. ಕಿತ್ತಾಕ್ಬಿಟ್ಟು ಇರೋ ಗಿಡಗಳನ್ನ ಕಿತ್ತಾಕ್ಬಿಟ್ಟು ಅವರು ನಾಟಿ ಮಾಡೋದಕ್ಕೆ ಬಂದಿರೋದಿಲ್ಲ. ಇರೋ ಗಿಡನ್ನ ಬೆಳವಣಿಗೆ ಬಿಟ್ಬಿಟ್ಟು ಈಗ ಇಷ್ಟು ಬೇವುಗಳನ್ನ ಬುಡದ ಸಮೇತ ಕಿತ್ತಾಕ್ಬಿಟ್ಟು ಅವರು ಬಿಲ್ ಮಾಡ್ಕೊಳ್ಳೋದಕ್ಕೆ ಇದನ್ನು ಇವರು ಹೈರಾಣ ಮಾಡ್ತಾ ಇರೋದು. ಅಲ್ಲ, ಕನಿಷ್ಠ 4 ವರ್ಷ ಬೇಕಾ ಗಿಡ ಬೆಳೆಯೋದು? ಈ ಗಿಡನ ಬೆಳೆಸಬೇಕಾದ್ರೆ ಬೇರ್ನ ಎಷ್ಟು ವರ್ಷ ಬೇಕೋ ಅದಕ್ಕೆ ನೀರು ಹಾಕೋಕ್ಕೆ ಯೋಗ್ಯತೆ ಇರೋದಿಲ್ಲ, ಅದನ್ನು ಬೆಳೆಸೋದಕ್ಕೆ ಯೋಗ್ಯತೆ ಇರೋದಿಲ್ಲ. ಇರೋ ಇದನ್ನು ಕಿತ್ತಾಕೋದಕ್ಕೆ ಬರ್ತಾರೆ. ನೋಡಿ, ಇದು ಬೇವು ಗಿಡ ನೋಡಿ, ನಿಮಗೆ ಕಾಣಿಸ್ತಾ ಇದೆ. ಬುಡದ ಸಮೇತ ಕಿತ್ತಾಕಿರೋದು ಇದೇನಾ ಇವ್ರು ಮಾಡಬೇಕಾಗಿರೋದು? ಇದೆ. ಆಚೆ ಕಡೆನೇ ಇಷ್ಟಿದೆ ಅಂದರೆ ಇನ್ನು ಒಳಗಡೆಗೆ ಎಷ್ಟು ಕಿತ್ತಾಕಿರ್ತಾರೋ ಅದನ್ನು ಮಾಡಿ ಸರ್, ಹೇಳೋದೇನಿಲ್ಲ. ಈ ಮೇಡಮ್ಮು ನಮ್ಮ MSN ನಮ್ಮ ಫಾರೆಸ್ಟ್ ಆಫೀಸರ್ ಮೇಡಮ್ನವರು ಈ ಕೆಲಸಗಳು ಅದು ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ನಮಗೇನು ಅರ್ಥ ಆಗ್ತಾ ಇಲ್ಲ. ಇದು ನಮ್ಮೂರ ಫಾರೆಸ್ಟು, ಇಲ್ಲಿ ಈ ನಮ್ಮೂರ ಕಾಡಿದು. ಇದರಲ್ಲಿ ಒಂದು ಗಿಡ ಬೆಳೆಸ್ಬೇಕು ಅಂತಂದರೆ ಇಲ್ಲಿ ನಮ್ಮ ಅಕ್ಕಪಕ್ಕದ ಹಳ್ಳಿಗಳ ಒಂದು ಕಮಿಟಿ ಮಾಡಬೇಕಾಗೋರು, ಫಾರೆಸ್ಟ್ ಉಸ್ತುವಾರಿ ಕಮಿಟಿ ಮಾಡಬೇಕು. ಮಾಡಿಲ್ಲ, ಇದುವರೆಗೂ ನಮ್ಗೆ ಗೊತ್ತೇ ಇಲ್ಲ ಅವ್ರು ಮಾಡಿರೋದು. ಅವರೇ ಈಗ ಮೊದಲೇ ಇದ್ದಿದ್ದ ದಾರಿ, ಈ ದಾರಿನ JCB ಇಟ್ಕೊಂಡು ಡೋಸ್ ಮಾಡೋದು. ಇದಕ್ಕೆ ಏನು ಅಗ್ನಿ ನಿಯಂತ್ರಣ ದಾರಿಗಳು ಅಂತ ಹೇಳ್ಬಿಟ್ಟು ಅದಕ್ಕೆ ಬಿಲ್ ಮಾಡ್ಕೊತಾರೆ. 2 ಕೋಟಿ ಬಿಲ್ ಮಾಡಿದಾರಂತ. ಅದಕ್ಕೆ ಅದನ್ನು ಮಾಹಿತಿ ಹಾಕಲ್ಲಿ ಕೇಳಿದರೆ ಅವ್ರು ಕೊಡ್ತಾ ಇಲ್ಲ. ಆಯಿತಾ? ಯಾಕೆ ಕೊಡ್ತಾ ಇಲ್ಲ ಅಂತಂದರೆ ನಿಮಗೆಲ್ಲನೂ ಅರ್ಥ ಆಗುತ್ತೆ ಯಾಕೆ ಕೊಡ್ತಾ ಇಲ್ಲ ಅಂತ. ಮತ್ತು ಒಂದು ಗಿಡನ ಕಿತ್ತಾಕೋದು, ಮೊದಲೇ ಬೆಳೆದಿರೋ ಗಿಡ. ಉದಾಹರಣೆಗೆ ನಮ್ಮ ಅಧ್ಯಕ್ಷರು ತೋರಿಸಿದ್ರು, ಇದು ಬೇವಿನ ಗಿಡ ಇಲ್ಲಿತ್ತು, ಬುಡ ಸಮೇತ ಕಿತ್ತಿ ಸೈಡ್ಗೆ ಹಾಕೋದು, ಇನ್ನೊಂದು ಗಿಡ ತಗೊಬಂದಲ್ಲಿ ನಾಟಿ ಮಾಡೋದಾ? ಇದು ನಮ್ಮ ವ್ಯವಸ್ಥೆನಾ? ಸಾರ್ವಜನಿಕರ ದುಡ್ಡ ಯಾರು ಅವ್ರ ಮನೆಯಿಂದ ದುಡ್ಡು ತಂದಿದ್ದಾರ? ಇದೇ ನಮ್ಮ ಪ್ರಶ್ನೆ. ಇದು ಹೆಂಗಿದೆ ಅಂತಂದರೆ, ನನ್ನ ಜಮೀನಲ್ಲಿ ನಾನು ಯಾವುದೋ ಒಂದು ಗಿಡ ಹಾಕಿದ್ದೀನಿ, ಮಾವಿನ ಗಿಡ, ಅದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕಿತ್ತಾಕ್ಬಿಟ್ಟು ಇನ್ನೊಂದು ಗಿಡ ನಾಟಿ ಮಾಡ್ತೀನಿ ನಾನು. ಆ ಥರ ಆಗಿದೆ ಇವಾಗ ಇಲ್ಲಿ. ಸಾರ್ವಜನಿಕರು ದುಡ್ಡು ಎತ್ಕೊಬಂದು ಈ ಕಡೆ ಯಾಕೆ ಈ ಥರ ನೀವು ಪೋಲ್ ಮಾಡ್ತೀರ ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಮೇಲಾಧಿಕಾರಿಗಳು ಗಮನಕ್ಕೆ ತಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮೇಡಮನ್ನು ಯಾರಿಗೆ ಏನು ಕೆಲಸಗಳಿದು ಅನ್ನೋದನ್ನು ನಾವು ಉತ್ತರ ಕೊಡಬೇಕು ಅಂತೇಳಿ ಈ ಮೂಲಕ ಆಗ್ರಹ ಮಾಡ್ತೀವಿ. ಇದ್ರ ಬಗ್ಗೆ ನಮ್ಮ ಜಿಲ್ಲಾಧಿಕಾರಿಗಳಿಗೂ ಒಂದು ದೂರು ಕೊಡ್ತಾ ಇದ್ದೀವಿ, ಜಿಲ್ಲಾ ಅರಣ್ಯಾಧಿಕಾರಿಗಳಿಗೂ ಒಂದು ದೂರು ಕೊಡ್ತಾ ಇದ್ದೀವಿ. ನಿಮ್ಮ ಕಣ್ಮುಂದೆ ಕಾಣಿಸ್ತದೆ. ನಾವು ಒಳಕ್ಕೆ ಹೋದರೆ ನಮ್ಮ ಬಗ್ಗೆ ಏನೇನೋ ಕೆಟ್ಟದಾಗೆಲ್ಲ ಹೇಳ್ತಾರೆ ಅವರು. ಅದಕ್ಕೆ ನಾವು ಒಳಕ್ಕೆ ಹೋಗೋದು ಬೇಡ. ನಾವು ಏನು ಪ್ರಾರಂಭ ರಸ್ತೆ ಪಕ್ಕದಲ್ಲೇ ಈ ಕೆಲಸ ಮಾಡಿದ್ದಾರೆ ಅಂತಂದರೆ ಒಳಗಡೆ ಇನ್ನೆಷ್ಟು ಮಾಡಿದಾರೋ ಅವ್ರು ಬಂದಾಗ ಹೋಗೋಣ, ಬೇಕಾದ್ರೆ ಅವ್ರ ಜೊತೆಯಲ್ಲೇ ಹೋಗೋಣ, ಏನೇನು ಕೆಲಸ ಮಾಡಿದಾರೆ ಅಂತ ನೋಡ್ಬಿಡೋಣ. ಅಲ್ಲ, ಇನ್ನೆಷ್ಟು ಗಿಡಗಳನ್ನ ಈಗ ನಾವು ಒಳಕ್ಕೆ ಹೋಗೋದು ಬೇಡ, ನೋಡೋದು ಬೇಡ. ಮೇಡಮ್ ಬಂದ್ಮೇಲೆ ಬೇಕಾದ್ರೆ ಹೋಗೋಣ. ಇಲ್ಲಿ ಇದಾಯ್ತಾ? ಅಲ್ಲಿ ನೋಡಿ, ಸ್ವಲ್ಪ ಝೂಮ್ ಮಾಡಿ ನೋಡಿ, ಅಲ್ಲೊಂದು ಗಿಡ ಕಿತ್ಬಿಟ್ಟು ದೊಡ್ಡ ಮರನ ಕಿತ್ತು ಸೈಡ್ಗೆ ಹಾಕ್ಬಿಟ್ಟು ಅಲ್ಲಿ ಗುಣಿಗಳು ಉಳಿದಿದ್ದಾರೆ. ಇದೇನಾ ವ್ಯವಸ್ಥೆ? ಶ್ರೀಗಂಧ ಮರ ಕೂಡ ತೊಳ್ಬಿಟ್ಟಿದ್ದಾರೆ ಅಲ್ಲಿ. ಅವ್ರೇನು ನಾಟಿ ಮಾಡೋದು? ಆಯಿತು, ನೀವು ಮಾಡಬೇಕಾಗಿತ್ತು. ಇಲ್ಲಿ ಗಿಡ ಇಲ್ಲ ಅಂತ ಹೇಳ್ಕೊಳ್ಳೋಣ. ಇಲ್ಲಿ ನಾಟಿ ಮಾಡಬೇಕು. ನೀವೆಲ್ಲ ಓದ್ಕೊಂಡಿರೋರು, ನೀವು ಯಾರೂ ಇಲ್ಲೇನು ಅನಕ್ಷರಸ್ಥರಲ್ಲ. ಯಾವ ಕಾಲದಲ್ಲಿ ಗಿಡ ನಾಟಿ ಮಾಡ್ತಾರೆ? ಯಾವ ಕಾಲದಲ್ಲಿ ಮಾಡ್ತಾರೆ? ಮುಂಗಾರು ಪ್ರಾರಂಭದಲ್ಲೇ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ಆ ನಂತರ ಬರೋ ಮಳೆಗಳು ಗಿಡಕ್ಕೆ ಒಂದು ನೀರನ್ನು ಪೋಷಣೆ ಮಾಡ್ದಂಗೆ ಆದಷ್ಟು ಅವೇ ಬೆಳ್ಕೊತವೆ ಅಂತ ಹೇಳ್ಬಿಟ್ಟು ಈ ಬೀಜದುಂಡೆಗಳು ಬೆಟ್ಟಗಳಲ್ಲಿ ಎತ್ಕೊಂಡೋಗಿ ಹಾಕ್ತಾರೆ ಮಳೆಗಾಲದಲ್ಲಿ. ಯಾಕೆ? ಅವೇ ಮೊಳಕೆ ಹೊಡೆದು ಗಿಡ ಆಗಿ ಬೆಳೆದು ಏನು ಅಲ್ಲಿ ಮಳೆಗಾಲ ಮುಗೀತೀಗ. ಇನ್ನು ಬಂದ ನಾಟಿ ಮಾಡಿದ್ರೆ ಈಗ ಇಲ್ಲಿ ಗಿಡ ನಾಟಿ ಮಾಡ್ತಾರೆ. ಇಲ್ಲಿ ದಾರಿ ಇದೆ,
ಪೈಪ್ ತಗೊಂಬಂದು ಟ್ರ್ಯಾಕ್ಟ್ರಲ್ಲಿ ನೀರು ತಗೊಂಬಂದು ಇದಕ್ಕೆ ಬಿಡ್ತಾರೆ. ಅಲ್ಲಿರೋ ಗಿಡಕ್ಕೆ ಯಾವ ಥರ ಬಿಡ್ತಾರೆ? ತಗೊಂಡೋಗಿ ಬೆಳೆಸ್ತೀರಾ ನೀವು? ದುಡ್ಡು ಮಾಡೋ ಸ್ಕೀಮ್ ತಾನೇ ಇದು. ನೀವು ಕಾಡು ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದಿದ್ದರೆ ಮುಂಗಾರು ಮಳೆ ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ತಗೊಬಂದು ಗುಣಿ ಮಾಡಿ ಗಿಡ ಇಟ್ಬಿಟ್ಟು ಇಲ್ಲಿ ಪೋಷಣೆ ಮಾಡ್ತಾಯಿದ್ರಿ. ನೀವು ದುಡ್ಡು ಮಾಡಬೇಕು ಅಂತಿದ್ದೀರಿ, ಅಯ್ಯೋ ನಾವು ನಾಟಿ ಮಾಡಿದ್ವಿ ಅದು ಬದುಕೊಂಡಿಲ್ಲ ಅನ್ನೋ ಉತ್ತರ ಕೊಡ್ಬೋದಲ್ಲ. ನಾಳೆ ಬೆಳಗ್ಗೆ ಎಲ್ಲಿ ಇದ್ರು ನೀವು ಕೆಲಸ ಮಾಡಿರೋದು ಅಂತಂದರೆ ಆ ಉತ್ತರಕ್ಕೋಸ್ಕರ ನೀವು ಈ ಲಾಸ್ಟಲ್ಲಿ ಮಳೆಗಾಲ ಎಲ್ಲ ಮುಗಿದ ಮೇಲೆ ಬಂದು ಗುಣಿ ಹೊಡೆದ್ಬಿಟ್ಟು ಇದಕ್ಕೆ ಬಿಲ್ ಮಾಡ್ತಾಯಿದ್ದೀರಾ. ಇಲ್ಲ ನಿಮ್ಗೆ ಅದೇನೋ ಟ್ರಾನ್ಸ್ಫರ್ ಆರ್ಡ್ರ್ ಆಗಿದೆ, ನೀವು ಇಲ್ಲೂ ಏನು ಜಾಗ ಬಿಟ್ಕೊಡ್ತಿಲ್ಲ, ಹೋಗೋವಾಗೆಲ್ಲ ಇರೋದು ಬರೋದೆಲ್ಲ ದೋಚ್ಕೊಂಡು ಹೊಟ್ಟೋಗೋಣ ಅಂತ ನನ್ನ ಪ್ಲ್ಯಾನಾ? ನಮಗಂತೂ ಅರ್ಥ ಆಗ್ತಾಯಿಲ್ಲ. ನೀವು ಹೋದ್ರೇನು ನಮ್ಮ ತಾಲೂಕಿನ ಸಂಪತ್ತನ್ನು ನಾವು ಬಿಟ್ಕೊಡಲ್ಲ. ನಮ್ಮ ತಾಲೂಕಿನ ಸಂಪತ್ತು ನಮ್ಮ ತಾಲೂಕಲ್ಲೇ ಇರಬೇಕು, ಇಲ್ಲೇ ಕೊಳ್ತೋಗ್ಲಿ ನಮ್ಮ ತಾಲೂಕಲ್ಲೇ ಇರಬೇಕು. ಭ್ರಷ್ಟರ ಪಾಲಾಗಬಾರ್ದು ಅನ್ನೋದು ನಮ್ಮ ಚಿಂತನೆ ಅಷ್ಟೇ. ಅಲ್ಲೊಂದು ಅಷ್ಟು ದೊಡ್ಡ ಮರ ಇದೆ, ಚಿಗುರು ಬರ್ತಾ ಇದೆ. ಚಿಗುರು ಬರ್ತಾ ಇದ್ರೆ ನೀವೇನು ಮಾಡಿದ್ದೀರಾ? ಇಲ್ಲಿ ಗುಣಿ ಹೊಡೆಯೋಕ್ಕೆ ಹೋಗಿ ಅದು ಬೇರುಗಳೇ ಕಿತ್ತಾಕ್ಬಿಟ್ಟಿದ್ದೀರಾ. ಈ ಬೇರುಗಳೇ ಅದು ಜೀವಂತ ಇರೋದಕ್ಕೆ ಬೇರುಗಳೇ ಮೂಲ ಕಾರಣ. ಈ ಬೇರುಗಳೇ ಕಿತ್ತಾಕ್ಬಿಟ್ಟಿದ್ದೀರಿ ನೀವು. ಇನ್ನು ಆ ಮರ ಉಳಿಯುತ್ತಾ? ಮುಂದಿನ ವರ್ಷ ಅಲ್ಲೊಂದು ಗುಣಿ ಹೊಡೆದ್ಬಿಟ್ಟು ಅಲ್ಲಿ ಬಿಲ್ ಮಾಡ್ಕೊಳ್ಳೋದಾ? ಇದೇನೋ ವ್ಯವಸ್ಥೆ? ಕೇಳಿದವ್ರ ಮೇಲೆ ಕೇಸ್ಗಳು ಹಾಕೋದಾ? ಈಗ ನಿಮ್ಮ ಮೇಲೆ ಕೇಸ್ ಹಾಕೋರು ಯಾರು? ರೈತರದ್ದು ತಪ್ಪೆ. ಕಾಡು ಜಮೀನು ಉಳಿಸ್ಕೊಂಡಿರೋದನ್ನು ಆಯಿತು ಅವ್ರನ್ನ ಒಕ್ಲಬ್ಸ್ತೀರಾ, ಅವ್ರದ್ದು ತಪ್ಪೆ. ನೀವು ಮಾಡಿರೋದು ತಪ್ಪ, ನೀವೇನು ಸಾಕ್ಷಿ ಹಾಕಲ್ಲ? ನೀವು ಮಾಡಿರೋದು ತಪ್ಪಲ್ವಾ? ನಿಮ್ಮ ಮೇಲೆ ಯಾರು ಕ್ರಮ ಕೈಗೊಳ್ಳೋರು? ನಾವು ಒಳಕ್ಕೆ ಹೋಗ್ಬೋದು, ಒಳಕ್ಕೆ ಹೋದರೆ ಇನ್ನೂ ಎಷ್ಟು ಬೇಕು ಅಷ್ಟು ಅಕ್ರಮಗಳು ಸಿಗ್ತವೆ. ಬಟ್ ನಾವು ಒಳಕ್ಕೆ ಹೋದರೆ ಅವ್ರು ನಮ್ಮ ಮೇಲೆ ಇನ್ನೊಂದು ಎತ್ಕಟ್ತಾರೆ. ಆದ್ದರಿಂದ ಅಧಿಕಾರಿಗಳ ಸಮ್ಮುಖದಲ್ಲಿ ನಾವು ಹೋಗೋಣ, ಜಿಲ್ಲಾಧಿಕಾರಿಗಳನ್ನು ಕರೆಸೋಣ, ಜಿಲ್ಲಾ ಅರಣ್ಯಾಧಿಕಾರಿಗಳನ್ನು ಕರೆಸೋಣ, ಅವ್ರನ್ನ ಕರ್ಕೊಂಡು ಒಳಕ್ಕೆ ಹೋಗಿ ಕೂಲಂಕುಷವಾಗಿ ಎಲ್ಲ ಪರಿಶೀಲನೆ ಮಾಡೋಣ. ಈಗ ನಾವು ರಸ್ತೆ ಪಕ್ಕದಲ್ಲಿ ನಿಂತ್ಕೊಂಡು ಮಾಡ್ತಾ ಇರೋದು, ರಸ್ತೆ ಪಕ್ಕದಲ್ಲಿ ಎಷ್ಟು ಅಕ್ರಮಗಳಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇರುತ್ತೆ. ನೋಡಿ, ಇದೇ ರಸ್ತೆ ಇದೆ, ಬೈಪಲ್ಲಿಯಿಂದ ಮುಳಬಾಗಿಲಿಗೆ ಹೋಗೋ ರಸ್ತೆ ಇದೆ, ಇಲ್ಲಿ ಅಲಂಗೂರು ಮಾರ್ಗವಾಗಿ ರಸ್ತೆ ಪಕ್ಕದಲ್ಲಿ ನಿಂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ಇದೆಲ್ಲ ಮಾಡಿಲ್ಲ. ಒಳಗಡೆ ಏನು ಮಾಡಿದ್ದಾರೆ ಅಂದರೆ ಡೋಸ್ ಮಾಡಿಬಿಡೋದು, ಇರೋ ಗಿಡಗಳನ್ನ ಡೋಸ್ ಮಾಡಿಬಿಡೋದು, ಅಲ್ಲೇ ಗುಣಿಗಳು. ಒಳಕ್ಕೆ ಹೋಗ್ಬೋದು ನಾವು, ಅದು ಯಾರನ್ನ ಒಬ್ರು ಇರಬೇಕಿಲ್ಲ. ಹೇಳಿ ಮೇಡಮ್, ಹೇಳಿ ಮೇಡಮ್. ಕಚೇರಿಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಹೋಗಿ ಒಂದು ದೂರನ್ನು ದಾಖಲು ಮಾಡಿಬಿಟ್ಟು ಬರ್ತೀವಿ. ಅವ್ರು ಇಲ್ಲಿ ಬಂದು ಕೆಲಸ ಮಾಡಬೇಕಾದ್ರೆ ನಾವು ಫೋನ್ ಮಾಡಿ ಯಾರೊಬ್ಬ ನಮ್ಮ ಗ್ರಾಮಾಂತರದ ಠಾಣೆಗೆ ಹೋಗ್ಬಿಟ್ಟು ಯಾರನ್ನ ಒಬ್ಬ ಪೊಲೀಸ್ ಇಲಾಖೆ ಒಂದು 4 ಜನ ಕರ್ಕೊಂಡು ಬಂದು ಪರಿಶೀಲನೆ ಮಾಡೋದು ಏನೇನು ಮಾಡಿದ್ದಾರೆ, ಆಯಿತಾ? ಇದು ನಮ್ಮ ಪರಿಸ್ಥಿತಿ. ಇದು ತಾಲೂಕಿನ ಆಡಳಿತ ವರ್ಗ ಹೆಂಗೆ ಅಂತಂದರೆ, ನಮ್ಮ ದುಡ್ಡಲ್ಲಿ, ನಮ್ಮ ತೆರಿಗೆ ದುಡ್ಡಲ್ಲಿ ಸಂಬಳ ತಗೊತಾರೆ. ನಮ್ಮ ಒಂದು ಫೋನ್ ಕರೆಗೆ ಸ್ಪಂದಿಸಲ್ಲ. ನೋಡಿ, ಕಳೆದ ಒಂದು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಈ ಕಾಡಿಗೆ ಆ ಕಡೆ ಬೆಂಕಿ ಬಿದ್ದಿತ್ತು. ನಮ್ಮ ವಿನೋದನ್ನ ಹುಡುಗ, ಬರ ಈ ಕಡೆ, ನಮ್ಮ ವಿನೋದನ್ನ ಹುಡುಗ ಅಲ್ಲೇ ಹೊಲದ ಹತ್ರ ಮನೆ ಕಟ್ಕೊಂಡಿದ್ದ. ಫೋನ್ ಮಾಡೋಣ, ಈ ಥರ ಬೆಂಕಿ ಬಿದ್ದಿದೆ ಅಂತ ಹೇಳ್ದ. ನಾನು ಕೋಲಾರಿಂದ ಬರ್ತಾಯಿದ್ದೆ. ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡ್ತೀನಿ, ಅಣ್ಣ 2 ರಿಪೇರಿ ಆಗೋಗ್ಬಿಟ್ಟಿದೆ, ಒಂದೇ ಇದೆ ಅಂತ ಹೇಳಿದ್ರು. ರಿಪೇರಿ ಅಂತ ಈ ಸಂದರ್ಭದಲ್ಲಿ ನೀವು ಹೇಳ್ತಿರಲ್ರಿ, ಬೇಕೇ ಬೇಕು ಅಂತ ಹೇಳಿದ್ರು. ಏನು ಮಾಡಿದ್ರು 2 ಕಳಿಸಿದ್ರು ಇಂಜನ್ಗಳು. ದಾರಿ ಮಾಡಿದ್ದೀವಿ, 2 ಕೋಟಿ ಬಿಲ್ ಮಾಡಿದ್ದೀವಿ ಅಂತ ಹೇಳಿ ಒಳಗಡೆ ಗಾಡಿ ಹೋಗೋಕ್ಕಾಗಲಿಲ್ಲ. 2 ಕೋಟಿ ಬಿಲ್ ಮಾಡಿದ್ದೀವಿ ಅಂತ ಹೇಳ್ತಾರೆ, ಏನು ಫೈರ್ ಇಂಜನ್ ಒಳಕ್ಕೆ ಹೋಗೋಕ್ಕಾಗಲಿಲ್ಲ. ಆವಾಗ 20 ಸಲ ಫೋನ್ ಮಾಡಿದ್ದೀವಿ ಮೇಡಮ್ನಿಗೆ, ಮೇಡಮನ್ನು ಫೋನೇ ಎತ್ತಲಿಲ್ಲ. ಈಗ ಇದು ಏನು ಅಂತ ಮಾಹಿತಿ ತಗೊಳ್ಳೋಣ ಅಂತ ನಿಮ್ಮ ಮುಂದೆ ಮಾಧ್ಯಮದ ಮುಂದೆನೇ ಫೋನ್ ಮಾಡ್ತಾಯಿದ್ದೀನಿ, ಅವ್ರು ಫೋನ್ ತೆಗಿತಾ ಇಲ್ಲ. ಅಂದರೆ ತಾಲೂಕಿನ ಜನತೆಗೆ ಸ್ಪಂದಿಸಲಿಲ್ಲ ಅಂತಂದ್ರೆ ಅವ್ರು ನಮ್ಮ ತಾಲೂಕಲ್ಲಿ ಏನಕ್ಕೆ ಬೇಕು?
ನಮ್ಮ ತಾಲೂಕಲ್ಲವರು ಕೆಲಸ ಮಾಡೋಕ್ಕೆ ಬರ್ತಾ ಇಲ್ಲ, ನಮ್ಮ ತಾಲೂಕನ್ನು ತಿಂದುಬಿಟ್ಟು ತೆಗೆದ್ಬಿಟ್ಟು ಬಂದಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇವಾಗ ನಮ್ಗೆ.